ಡೈರೆಕ್ಟ್ ನಾವು ಅಲ್ಲಿ ಓದಿದ್ರೆ ನೀವು ಈಗ ಸಮಸ್ಯೆ ಆಗಿತ್ತು ನಿಮ್ಗೆ ಹೇಳ್ಬೇಕಿಲ್ಲ ನಿಮ್ಗೆ ಹೇಳಿಲ್ಲ ನೀವು ಏನನ್ನೋದು ನಮ್ಗೆ ಹೇಳ್ಬೇಕು. ಅವ ಬಂದು ಹೇಳ್ತಾನೆ, ಇವ ಬಂದು ಸಿಎಂ ಬಂದು ಹೇಳ್ತಾನೆ, ಸಿಎಂ ಫಂಡ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ. ಕಲುಷಿತ ಆಹಾರ ಸೇವನೆ ಆರೋಪ, 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥ. ಮಚ್ಚೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ತಡರಾತ್ರಿವರೆಗೂ ಪ್ರತಿಭಟನೆ. ಬೆಳಗಾವಿ, ಜೂನ್ 16. ಬೆಳಗಾವಿ ತಾಲೂಕಿನ ಮಚ್ಚೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಕಲುಷಿತ ಆಹಾರ ಸೇವನೆಯ ಆರೋಪದ ಹಿನ್ನೆಲೆ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದ್ದು, ವಸತಿ ನಿಲಯದ ಆಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಸೂಕ್ತ ಚಿಕಿತ್ಸೆ ಹಾಗೂ ಅಗತ್ಯ ನೆರವು ಒದಗಿಸಲಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಕೆರಳಿದ ವಿದ್ಯಾರ್ಥಿಗಳು ವಸತಿ ನಿಲಯದ ಆವರಣದಲ್ಲೇ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದರು. ವಿದ್ಯಾರ್ಥಿಗಳ ಪ್ರಕಾರ ಕಳೆದ ಕೆಲವು ದಿನಗಳಿಂದ ಹಾಸ್ಟೆಲ್ನಲ್ಲಿ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟ ಅತ್ಯಂತ ಕಳಪೆಯಾಗಿದ್ದು, ಸ್ವಚ್ಛತೆಯ ಕೊರತೆಯೂ ಕಂಡುಬರುತ್ತಿದೆ. ಆಹಾರದಲ್ಲಿ ಹುಳುಗಳು, ದುರ್ವಾಸನೆ ಹಾಗೂ ಅಶುದ್ಧತೆ ಇರುವ ಬಗ್ಗೆ ಹಲವು ಬಾರಿ ವಾರ್ಡನ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರಲಾಗಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಕಲುಷಿತ ಆಹಾರ ಸೇವಿಸಿದ ಬಳಿಕ ಅನೇಕ ವಿದ್ಯಾರ್ಥಿಗಳಿಗೆ ಹೊಟ್ಟೆ ನೋವು, ವಾಂತಿ, ತಲೆಸುತ್ತು ಹಾಗೂ ಅಸ್ವಸ್ಥತೆ ಕಾಣಿಸಿಕೊಂಡಿದೆ ಎನ್ನಲಾಗಿದೆ. ಕೆಲ ವಿದ್ಯಾರ್ಥಿಗಳನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು, ಉಳಿದವರಿಗೆ ಸ್ಥಳದಲ್ಲಿಯೇ ವೈದ್ಯಕೀಯ ನೆರವು ಒದಗಿಸಲಾಗಿದೆ ಎಂದು ತಿಳಿದುಬಂದಿದೆ. ಅಸ್ವಸ್ಥಗೊಂಡ ವಿದ್ಯಾರ್ಥಿಗಳ ಬಗ್ಗೆ ವಾರ್ಡನ್ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿರುವ ವಿದ್ಯಾರ್ಥಿಗಳು ವಾರ್ಡನ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಂದು ಸ್ಪಂದನೆ ಕೊಡಬೇಕಾ? ಬರ್ತಾರಂತಂದ್ರ ಅವ್ರು ಊರಿಗೆ ಸರ್ ನೋಡ್ರಿ ಮೇಡಮ್, ಈಗ ಲೈವ್ ಐತಿ. ನಾವೇನ್ ಹೇಳುದಿಲ್ಲ ಮೇನ್ ವಾರ್ಡನ್ ಸಾಹೇಬ್ ಇರ್ತಾರೆ, ನಾವೇನ್ ಹೇಳಿರ್ತೈತಿ ನಾವ್ ಏನ್ ಎಲ್ಲಾದ್ರ ಬಗ್ಗೆ ನಿಮ್ಗೆ ಉತ್ತರ ಕೊಡ್ತಾರ ಅವ್ರ ಸರ್, ಎಲ್ಲಾದ್ರ ಬಗ್ಗೆ ಉತ್ತರ ಕೊಡ್ತಾರ. ನಾವ್ ಒಂದಿತ್ರಲ್ಲ ಎಲ್ಲಾದ್ರ ಬಗ್ಗೆ ಡೈರೆಕ್ಟ್ ನಾವು ಅಲ್ಲಿ ಹೋಗೋದಿದ್ರೆ ನೀವ್ ಯಾಕಂದ್ರಿ ನಾ ಏನ್ ಹೇಳ್ತೇನೆ, ಈಗ ಸಮಸ್ಯೆ ಆಗೈತಿ ನಿಮ್ಗೆ ಹೇಳ್ಬೇಕಿಲ್ಲ ನಾವು. ನಿಮ್ಗೆ ಹೇಳಿಲ್ಲ ನೀವು ಏನನ್ನೋದ ನಮ್ಗೆ ಹೇಳ್ಬೇಕು. ನೀವು ಅವ ಬಂದ್ ಹೇಳ್ತಾನೆ, ಇವ ಬಂದ್ ಸಿಎಂ ಬಂದ್ ಹೇಳ್ತಾನೆ, ಸಿಎಂ ಫಂಡ್ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ. ನೀವು ಡೈರೆಕ್ಟ್ ಏನ್ ಮಾಡಂತ ಗೊತ್ತಿದೆ, SC ST ವಿರೋಧ ಮಾಡಂತ. ನಾನು SC ನಲ್ಲ ಅಂಬೇಡ್ಕರ್ ನಿಮಗೆ ಮೂರ್ ಹಾಸ್ಟೆಲ್ ಅದಾನ, ಒಬ್ಬ ಹಾಡನ ಅದಾನ. ಹೆಂಗ್ ಮೇಂಟೈನ್ ಮಾಡ್ತಾರ? ಮೂರ್ ಹಾಸ್ಟೆಲ್ ಅದಾರ, ಇಲ್ಲಿ ಒಬ್ಬ ಹಾಡನ ಅದಾನ. ಇನ್ನು ಉಳ್ಕಿದವ್ರ ಎಲ್ಲ ಹೋದ್ರ ಸ್ಟೂಡೆಂಟ್ಸ್ ನೀವು ಕೇಳ್ಬೇಕಲ್ಲ, ಅವ್ರ ಪ್ರಮುಖ ಅವ್ರದ್ದು ಏನ್ ಸಮಸ್ಯೆಗಳದ ಅವ್ನ ಕೇಳೋ ಅಂತ. ಈಗ ನಾ ಲೀವ್ ಮೇಲೆ ಅದೀನಿ, ಇವ್ ಮೇಲೆ ಅದನ ಅಂದ್ರೆ ಯಾರಿಗಾರ ಒಬ್ಬರಿಗೆ ಇದು ಮಾಡಿ ಇವತ್ತು ಹೋಗಿದ್ದಾರೆ. ಅದೇ ಯಾರಾದ್ರ ಇವತ್ತು ಹೋಗಿದಾರ. ಎಷ್ಟು ಅವ್ರ ಡ್ಯೂಟಿ ಅಡಿಗೆ ಮಾಡಿ ಹೌದು. ವಾರ್ಡನ್ ಇಲ್ರಿ ಮೇಡಮ್ ಇಲ್ಲಿ ಒಂದೇ ಮಾತು. ಇಲ್ಲೇ ರಾತ್ರಿ 12 ಗಂಟೆಗೆ ಬಂದು ಯಾವ ಬ್ಲೇಡ್ ಹೊಡೆದ್ರು ಯಾವ ಕೇಳೋ ಇಲ್ಲ. ಸತ್ತ ಏನ ಕ್ಯಾಮ್ರಾ ಬಂದಾಗ ಲಾಸ್ಟ್ ಟೈಮ್ ಒಬ್ಬ 3 ಮಂದಿ ಬಂದು ಒಬ್ಬಂಗ್ ಧಮಕಿ ಕೊಟ್ಟು ಹೋಗಿದಾರ್ರಿ ಆಲ್ರೆಡಿ. ಅದೇನು ಇನ್ನ ಕಂಪ್ಲೇಂಟ್ ಆಗಿಲ್ಲ, ಏನೂ ಆಗಿಲ್ಲ. ಏನಾರ ಆಗಿತ್ತಂದ್ರೆ ಯಾರ್ ಜವಾಬ್ದಾರಿ ರೀ? ಇವ್ರು ಹೇಳ್ತಾರ ನಾವಿಲ್ಲಾರ್ದಾಗ ಆಗಿರ್ತದ. ಕ್ಯಾಮ್ರಾನು ಬಂದಿದ್ದು ಅವಾಗ ಹೇಳಿದ್ರ ಅವ್ರ ತಂದೆ ತಾಯಿಗೆ ಏನ್ ಹೇಳೋದ್ ನಾವ್ ನೋಡಿದ್ರು ಸುಮ್ಮನೆ ಇರ್ಬೇಕ. ಇದೆಲ್ಲ ಪ್ರಾಬ್ಲಮ್ ಅದಾವ್ರಿ, ಇದು ಇನ್ನ ಬಾಳ ಅದಾವ್ರಿ. ಇಲ್ಲೆಲ್ಲಾ ನಶೇಡಿ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ, ಎಲ್ಲಾ ಆಗ್ತೈತೆ. ಆದ್ರೆ ಇಲ್ಲಿ MLA ಆಗ್ಲಿ, ಕಾರ್ಪೊರೇಟರ್ ಆಗ್ಲಿ ಯಾರು ಬಂದಿಲ್ಲ. ಇಲ್ಲಿ ವೋಟಿಂಗ್ ಪವರ್ ಇಲ್ಲ ನಮ್ಗೆ, ಇಲ್ಲಿ ವೋಟಿಂಗ್ ಪವರ್ ಇಲ್ಲ. ಅದಕ್ಕಂತೇಳಿ ನಾವೆಲ್ಲ ಹೊರಗಿನವ್ರದಿರಲ್ಲ, ಯಾರು MLA ಬಂದಿಲ್ಲ, ಕಾರ್ಪೊರೇಟರ್ ಬಂದಿಲ್ಲ, ಯಾರು ಬಂದಿಲ್ಲ. ನಮ್ಗೆ ಇನ್ನ ಮಟ್ಟ ಯಾರು ಕೇಳಕ್ ಬಂದಿಲ್ಲ. 1.5 ವರ್ಷ ನಾವು ಇದ್ದ ಇಲ್ಲ, 5 ವರ್ಷ 4 ವರ್ಷ ಅವ್ರು ಇದ್ದವರು ಅದಾರ, ಯಾರು ಬಂದಾರನ್ನ ಕೇಳ್ರಿ. GD ಬಂದಿಲ್ಲ, ಯಾವ ಬಂದಿಲ್ಲ. ಲಾಸ್ಟ್ ಟೈಮ್ ಬಂದ್ರ ಆಶ್ವಾಸನೆ ಕೊಟ್ರ ಹೋದ್ರೆ ಏನು ಕೆಲಸ ಆಗಿಲ್ಲ. ಇದು 4ನೇ ಸಲ ರೀ ಮೇಡಮ್ ನಾವು ಮಾಡಂತಿದ್ದೇವೆ. 4ನೇ ಸಲ ಮಾಡಂತಿದ್ವಿ ನಾವು ಬಂದಾಗ್ಲಿಂತ್ರ 1.5 ವರ್ಷದ್ನಾಗ 4ನೇ ಸಲ ಇದ್ರ ಮುಂಚೆಗೆ ಬಾಳ ಆಗೈತಿ. ಇಲ್ಲೆಲ್ಲಾ ಹುಡುಗರು ಎದಕ್ ಸೇರ್ಯಾರ ಅಂದ್ರೆ ಇವ್ರಿಗೆಲ್ಲ ಈಗ ಬಾಳ ಸಿಟ್ ಐತ್ರಿ ಮೇಡಮ್. ಆದ್ರೂ ಸಂಭಾಳಿಸ್ಕೊಂಡು ಊಟ ಮಾಡಾರ್ದ ಸ್ಟ್ರೈಕ್ ನಿಂತಾರ. ಅವ್ರು ಯಾವಾಗ ಬರ್ತಾರಲ್ಲ ಅವಾಗ ಊಟ ಮಾಡ್ತೇವ್ ನಾವು. 12 ಗಂಟೆ ಬರ್ಲಿ, ಬೆಳಗ್ಗೆ ಬರ್ಲಿ, ಯಾವಾಗ ಬರ್ತಾನ ಬರ್ಲಿ, ಅವಾಗ ಊಟ ಮಾಡ್ತೇವ್ ನಾವು. ಸರ್ ಏನ್ ಹೇಳ್ತೀರಿ?
ಇಲ್ಲೇನು ಮೇಡಮ್ ಏನಾಗೈತೆ ಅಂದ್ರೆ ನಾವು ಹಲವಾರು ಈಗ 6 ತಿಂಗಳಿಂದ ಏನಾಗೈತೆ ಅಂದ್ರೆ ಹಾಸ್ಟೆಲ್ ಕ್ಲೀನಿಂಗ್ ಇಲ್ಲ ಮತ್ತೆ ಅಡಿಗೆ ವ್ಯವಸ್ಥೆ ಏನಾಗೈತೆ ಅಂದ್ರ ಹದಗೆಟ್ಟೈತಿ. ಎಷ್ಟೋ ಸಲ ನಾವು ಜೂನಿಯರ್ ವಾರ್ಡನ್ಗಾಗ್ಲಿ ವಾರ್ಡನ್ ಆಗಿ ಹೇಳಿದ್ರು ಏನಾಗೈತಲ್ಲ ಸ್ಪಂದನೆ ಕೊಡಾಕತ್ತಿಲ್ಲ. ಮಾತಿಗೆ ಒಂದಂದ್ರೆ ಏನಂತಾರ ಅಂದ್ರೆ ಇವ್ರು ಕಾಂಟ್ರಾಕ್ಟರ್ ಬೇಸ್ ಎಲ್ಲ ಏನಾಗತ್ತ ನಮ್ ಫುಡ್ ಸಪ್ಲೈ ಆಗತ್ತ, ಅವ್ರು ಕೊಡುವಂತ ಬಜೆಟ್ ನಮ್ಗೆ ಹಾಸ್ಟೆಲ್ ನಡ್ಸಕ್ ಆಗತ್ತಲ್ಲ ಅಂದ್ರೆ ಪದೇ ಪದೇ ಹಾಸ್ಟೆಲ್ ಬಗ್ಗೆ ಅವ್ರದ್ದು ವೈಯಕ್ತಿಕ ಸಮಸ್ಯೆಗಳನ್ನ ಹೇಳ್ತಾರೆ. ಖರೆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಯಾರು ಆಲ್ಸಾಕತ್ತಿಲ್ಲ. ಇವ್ರ ನಿಲಯ ಪಾಲಕರು ತಮ್ಮ ಕರ್ತವ್ಯ ಏನ್ ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಮಾತಿದ್ರೆ ನಿಮ್ ಡ್ಯೂಟಿ ಏನಂತಂದ್ರು ಹೇಳುವಂತ ಸ್ಪಷ್ಟನೆ ಇವರಲ್ಲಿಲ್ಲ. ಮತ್ ಇವ್ರನ್ನ ಯಾಕೆ ಕೆಲ್ಸಕ್ಕೆ ಇಟ್ಕೋಬೇಕು ನಾವು? ಯಾವ್ದೇ ವಿದ್ಯಾರ್ಥಿಗೆ ಏನಾಗೈತೆ ಅಂತಂತ ಒಂದ್ ಏನ್ ಮಾಡಂಗಿಲ್ಲ ಅಂದ್ರೆ ನೋಡಿ ವಿಸಿಟ್ ಮಾಡಂಗಿಲ್ಲ, ಯಾವ್ದೇ ಫ್ಲೋರ್ ನಾಗ ಅಡ್ಡಾಡಂಗಿಲ್ಲ. ಮತ್ ಮಾತಾಡ್ತಿದ್ರ ನಾವು ಅಲ್ಲಿ ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತಂದು ಬರೇ ವ್ಯವಸ್ಥೆ ಬಗ್ಗೆ ಏನ್ ಮಾಡ್ತಾರಂದ್ರ ಅವ್ರು ಸುಧಾರಣೆ ಮಾಡಿದನ್ನ ಹೇಳ್ತಾರ. ಬಟ್ ಅದಕ್ಕೆ ಅಧಿಕೃತವಾಗಿ ಯಾವ್ದೇ ಅಂತ ದಾಖಲಾತಿಗಳೇ ಇರಂಗಿಲ್ಲ ಇವ್ರಿಗೆ. ಹಿಂಗೆ ಈ ವ್ಯವಸ್ಥೆ ಹಾಳು ಮಾಡಿ ಏನ್ ಮಾಡ್ಬಿಡ್ತಂದ್ರ ಸರ್ವ ಏನೇ ಆಗೈತೆ ಈಗ 2-3 ವಾರದ ಹಿಂದೆ ಏನಾಗಿರ್ತಂದ್ರ ಇವ್ರ ಅಡಿಗೆಯಲ್ಲಿರುವಂತ ಅಸ್ತವ್ಯಸ್ತದಿಂದ ಏನಾಗೈತೆ ಅಂದ್ರ 10ರಿಂದ 30 ಜನದ ಏನಾಗೈತೆ ಅಂದ್ರೆ ಡಿಸೆಂಟ್ರಿ ಅಂತ ಏನ್ ಮಾಡಿರ್ತಾರಂದ್ರ ದಾಖಲೆ ಏನ ಹಾಸ್ಪಿಟ್ಲಿಗೂ ದಾಖಲೆ ಆಗುವಂತ ಒಂದ್ ಏನ್ ಸಂದರ್ಭನು ಕ್ರಿಯೇಟ್ ಆಗೈತಿ. ಅಷ್ಟಾದ್ರೂ ಮೇಲಧಿಕಾರಿಗಳಿಗೆ ನಾವ್ ಏನ್ ಮಾಡತ್ತೇವ ಅಂದ್ರ ಈಗ ಸತತ 3 ಗಂಟೆಯಿಂದ ಏನ್ ಮಾಡತ್ತೇವ ಅಂದ್ರೆ ಸ್ಟ್ರೈಕ್ ಮಾಡಿ ಮೇಲಾಧಿಕಾರಿಗಳಿಗೆ ಫೋನ್ ಮಾಡಿ ಏನ್ ಮಾಡಿದ್ರು ನಮ್ ಕರೆಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವ್ರು ಏನ್ ಮಾಡ್ತಾರ ಬರೇ ನಾವು ಇಲ್ಲಿ ಅದೀವಿ ಅದನ್ನ ಆನ್ ಡ್ಯೂಟಿ ಮೇಲೆ ಅದೀವಿ ಈ ರೀತಿ ಏನ್ ಮಾಡ್ತಾರ ಅಂದ್ರ ನಮಗ ಸ್ಪಂದನೆಯನ್ನು ಕೊಡತ್ತಾರ. ಅದಕ್ಕ ಇಲ್ಲಿ ಏನ ಆಗಿರುವಂತ ಸಮಸ್ಯೆಗಳನ್ನ ಆಲಿಸ್ಬೇಕ, ಅವ್ರು ಎಲ್ಲಿದ್ರು ಇಲ್ಲಿ ಬರುವಂತ ವ್ಯವಸ್ಥೆ ಮಾಡ್ಬೇಕಂತ ತಮ್ಮನ್ನ ಕೇಳ್ಕೊತೀನಿ ಮೇಡಮ್. ಸೋಮನಾಥ್ ಪಮ್ಮಾರ್ ಅಂತ ಮೇಡಮ್. ಸತತ ಈಗ 4ನೇ ವರ್ಷದ ವಿದ್ಯಾರ್ಥಿ ಏನಾಗಿರ್ತಾನೆ 4ನೇ ವರ್ಷದ ವಿದ್ಯಾರ್ಥಿಯಾಗಿ ಇಲ್ಲಿ ಏನ್ ಮಾಡ್ತಾನೆ ನಿಲಯದಾಗಿದ್ರು ಕೂಡ 4ನೇ ವರ್ಷದಿಂದ ಏನಾಗಿರ್ತಂದ್ರೆ ಇದೇ ಸಮಸ್ಯೆ ಇರ್ತಾವ. ಇವಾಗ ಸ್ಟ್ರೈಕ್ ಮಾಡಿದಾಗ 4 ದಿನ ಅಷ್ಟೇ ಏನ್ ಮಾಡ್ತಾರಂದ್ರ ವ್ಯವಸ್ಥೆಯನ್ನು ಸರಿಪಡಿಸುವಂತ ಕೆಲಸ ಮಾಡತ್ತಾರ ಖರೆ. ಬಟ್ ಶಾಶ್ವತವಾಗಿ ಇದಕ್ಕ ಯಾವುದೇ ಪರಿಹಾರ ಕೊಡ್ತಾ ಇಲ್ಲ. ಅದಕ್ಕಾಗಿ ನಮ್ಗೆ ಏನಾಗೈತಂದ್ರ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡತ್ತಂದ್ರ ಶಾಶ್ವತವಾಗಿ ಪರಿಹಾರ ಸಿಗಬೇಕು. ಇನ್ನು ಈ ವ್ಯವಸ್ಥೆ ಏನಾಗಬಾರ್ದು ಅಂದ್ರೆ ಮುಂದೆ ಹದಗೆಡಬಾರ್ದು ಅಂತಂತ ಎಲ್ಲರೂ ಏನ್ ಮಾಡತ್ತಾರಂದ್ರ ಈ ಎಲ್ಲಾ ಮೀಡಿಯಾ ಮುಖಾಂತರ ನಿಮ್ಮಲ್ಲಿ ಏನ್ ಮಾಡ್ತೇವೆ ಅಂದ್ರ ಮನವಿ ಮಾಡ್ಕೊಳಕತ್ತೀವಿ ಮೇಡಮ್. ಅಲ್ಲ ಪ್ರಮುಖವಾದ ಬೇಡಿಕೆ ಏನಿಲ್ರಿ ಮೇಡಮ್, ಕ್ಲೀನ್ ಆಗಿ ಏನ್ ಇರ್ಬೇಕಂದ್ರ ಹಾಸ್ಟೆಲ್ ಸ್ವಚ್ಛತೆ ಕಾಪಾಡ್ಕೊಳ್ಬೇಕು. ಇವ್ರ ವಾರ್ಡನ್ಸ್ ಏನ್ ಕರ್ತವ್ಯಗಳನ್ನ ಅದನ್ನ ಪಾಲನೆ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ಅಡಿಗೆ ಏನಾಗಿರ್ಬೇಕಂದ್ರ ಅಚ್ಚುಕಟ್ಟಾಗಿರ್ಬೇಕು. ತಿನ್ನುವಂತದ ಏನ್ ಮಾಡ್ಬೇಕಂದ್ರ ಇವ್ರು ಯಾವ್ದೇ ತರಕಾರಿನ ತಂದ್ರು ಕೂಡ ಏನಾಗಿರ್ತಾರಂದ್ರ ಇವ್ರು ಕೊನೆಯದಾಗಿ ಏನ್ ಮಾಡಿರ್ತಾವಲ್ಲ ನಮ್ ಸೈಡ್ ಏನ್ ಮಾಡ್ತಾರ ಹಳ್ಳಿ ಸೈಡ್ ಜನ ನಾವು ದನಕ್ಕೂ ಹಾಕಂಗಿಲ್ರಿ. ಇಂತ ಏನ್ ಮಾಡ್ತಾರ ತರಕಾರಿ ತಂದ್ ಏನ್ ಮಾಡ್ತಾರಂದ್ರ ಊಟದ ಏನ್ ಮಾಡ್ತಾರಂದ್ರ ವ್ಯವಸ್ಥೆ ರೆಡಿ ಮಾಡತಾರ ಊಟವನ್ನ. ಅದನ್ನ ತಪ್ಪಿಸ್ಬೇಕು. ಏನ್ ಮಾಡ್ಬೇಕಂದ್ರ ಇಲ್ಲಿ ಅನೇಕ ಪ್ರಾಬ್ಲಮ್ಸ್ ಗಳು ಬರತಾವು. ಕ್ಲೀನೇಜ್ ಆಗ್ಲಿ ಜಗಳ ಆಗ್ಲಿ ಹೊರಗಿಂದು ಅವೆಲ್ಲ ಆಗಾಕತ್ತಾವು. ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕಂತ ನಮ್ ಮೇಡಮ್. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸದೆ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸದ ಕಾರಣ ಪರಿಸ್ಥಿತಿ ಇಂತಹ ಹಂತಕ್ಕೆ ತಲುಪಿದೆ ಎಂದು ಅವರು ಹೇಳಿದ್ದಾರೆ. ಹಾಸ್ಟೆಲ್ನಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ, ಅಡುಗೆ ಮನೆಯ ಸ್ವಚ್ಛತೆ ಹಾಗೂ ಆಹಾರದ ಗುಣಮಟ್ಟದ ಬಗ್ಗೆ ಹಲವು ಬಾರಿ ದೂರು ನೀಡಿದ್ದರೂ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಹಲವು ದಿನಗಳಿಂದ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದರು. ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದ್ದರೂ ಪ್ರತಿಭಟನೆ ಆರಂಭವಾದ ಬಳಿಕವೂ ಮೇಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸದಿರುವುದು ವಿದ್ಯಾರ್ಥಿಗಳ ಅಸಮಾಧಾನಕ್ಕೆ ಕಾರಣವಾಯಿತು. ಸತೀಶ್ ಅಂಚುಟಗಿರಿ ಸರ್ ಮಾತಾಡೋದು. ಸರಿ ಓಕೆ ಅದಕ್ಕೆ ಮಕ್ಕಂದಾರ ಬರ್ತಾ ಈಗ ಮತ್ತೆ ನನ್ ಫೋನ್ ತೆಗ್ದಿಲ್ಲ ಅವನಿಗೆ. ಮತ್ತೊಂದು ಟ್ರೈ ಮಾಡಿದೆ ಹೊಲ್ಟಿನಿ ಸರ್ ಹೋಗ್ತೀನಿ ಅಂತ ಹೇಳ್ದವನು. ಹೌದು ಸರ್. ಈಗ ನಾವ್ ಹೇಳೋದ್ ಕೇಳಿ ಸರಿ ಒಂದ್ ಸ್ವಲ್ಪ. ಸರಿ ನಾವಿಲ್ಲಿ ಸದ್ದ ಬರೋಬ್ಬರಿ ನಾವ್ 1 ತಾಸ್ ಮೇಲ್ಗಡೆ ಐತ್ರಿ ಸರಿ. ನಾವಿಲ್ಲಿ ಊಟ ಮಾಡ್ಲಾರಿ ಎಲ್ಲಾ ಹುಡುಗರು ಒಗ್ಗಟ್ಟಾಗಿ ಕುಂತಿದೇವ್ರಿ. ನಾವ್ ವಾರ್ಡನ್ ಸರಿ ಫೋನ್ ಹಚ್ಚಿದ್ರ ಅವ್ರು ನಮ್ದು ಪಿಕ್ ಮಾಡ್ತಾ ಇಲ್ಲ. AD ಸರಿಗೆ ಹಚ್ಚಿದ್ರ ಪಿಕ್ ಮಾಡ್ತಾ ಇಲ್ಲ. ಇವಾಗ ನಿಮ್ಗೆ ಹಚ್ಚಿದ್ವಿ ಪಿಕ್ ಮಾಡಿರಿ. ಇವಾಗ ಸರ್ ವಾರ್ಡನ್ ಸರ್ ಬಂದ್ರೆ ಇಲ್ಲಿ ಸಮಸ್ಯೆ ಬಗೆಹರಲ್ರಿ. ಇಲ್ಲಿ ಸರ್ ಇವಾಗ ನಾ ಪೂರ್ತಿ ಹೇಳ್ತಾನ ಸ್ವಲ್ಪ ಕೇಳಿ ಸರಿ. ಒಂದೇ ಸೆಕೆಂಡ್ ಸರಿ ರಿಕ್ವೆಸ್ಟ್ ನಿಮ್ಗೆ ಇದು ಸರ್ ನೋಡ್ರಿ ಇದು ಹಾಸ್ಟೆಲ್ ಸಮಸ್ಯೆ ಸರ್. 1 ದಿನ 2 ದಿನ ಸಮಸ್ಯೆ ಅಲ್ರಿ ಸರ್. ಡೈಲಿ ವಾರ್ಡನ್ ಸರಿ ನಾವು ಹೇಳ್ಕೊತ ಬಂದಿದ್ದೇವ್ರಿ. ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಊಟದ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಹೇಳಿದೇವ್ರಿ ಸರಿ. ಅವ್ರ ಏನು ಕಿಂಚಿತ್ತು ಕಾಳಜಿ ಇಲ್ರಿ ಸರಿ. ಅವ್ರಿಗೂ ಇಲ್ಲ ನಿಮ್ಗೂ ಇಲ್ರಿ ಸರಿ. ಒಂದಿನ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಏನ್ ಸಮಸ್ಯೆ ಐತಪ್ಪ ಅಂತ ನಮ್ಗೆ ವಿದ್ಯಾರ್ಥಿಗಳು ಕೇಳಿಲ್ರಿ ಸರ್. ನೀವ್ರಿ ಪ್ರತಿಯೊಂದು ಫುಡ್ ಪಾಯ್ಸನ್ ಆಗ್ತದೆ ಸರ್. ಪ್ರತಿಯೊಂದು ವಿದ್ಯಾರ್ಥಿ ಫುಡ್ ಪಾಯ್ಸನ್ ಆಗ್ತದೆ. ನಿಮ್ಗೆ ಬೇಕಾದ್ರೆ ಮೆಡಿಕಲ್ ರಿಪೋರ್ಟ್ ಕೊಡ್ತೇನೆ ಸರ್. ನೀವು ಇಲ್ಲಿ ಬರ್ರಿ. ಆಮೇಲೆ ಸರ್ ಇನ್ನೊಂದ್ರಿ ನಾವಿಲ್ಲಿ ಕುಂತಿರೋ ಉದ್ದೇಶ ರೀ ಸರ್. ಇಲ್ಲಿ ಕುಂತಿರೋ ಉದ್ದೇಶ ಏನಂದ್ರಿ ವಾರ್ಡನ್ ಸರ್ ಬರೋ ಸಲ ನಾವು ಕುಂತಿಲ್ರಿ. ಆ ವಾರ್ಡನ್ ಸರ್ ಇಲ್ಲಿ ತೆಗಿಬೇಕ್ರಿ ಸರ್. ಅವ್ರು ಮಾಡದಕ್ಕಂತ ಈ ಅಯೋಗ್ಯ ಕೆಲಸದಿಂದ್ರಿ ಅವ್ರಿಗೆ ವಾರ್ಡನ್ ಸರ್ ಇಲ್ಲಿಂದ ತೆಗಿಬೇಕ್ರಿ ಸರ್.
ಅವ್ರ ಏನ್ ಕಿಂಚಿತ್ ಕಾಳಜಿನೇ ಇಲ್ರಿ ಸರ್. ನಮ್ಮ ವಿದ್ಯಾರ್ಥಿಗಳು ಏನ್ ನೋಡ್ಕೊಂತಾರಿ ಸರ್? ಅವ್ರ ಎಷ್ಟು ಸಲ ಸಮಸ್ಯೆ ಹೇಳ್ಬೇಕ್ರಿ ಸರ್? ಒಂದ್ ಸಲ ಓಕೆ, 2 ಸಲ ಓಕೆ, 1 ವಾರ ಓಕೆ, ತಿಂಗಳಾನ ಗಂಟ್ಲೆ ಅದೇ ಸಮಸ್ಯೆ ಅಂದ್ರೆ ಅವ್ರ ಏನ್ ಕೆಲಸ ಮಾಡ್ಲತ್ತಾರ ನಿಲ್ರಿ ಸರ್ ಇದು ರೀ. ಸತೀಶ್ ಈಗ ಒಂದಾಯ್ತು, ನೀ ಹೇಳಿದ್ ಕೇಳಿಸ್ಕೊಂಡೆ ನಿಮ್ ಸಮಸ್ಯೆ ಬಗ್ಗೆ. ನಾ ಹೇಳಿದ್ ಕೇಳ್ತೀಯಾ? ಹಾ ಹೇಳಿ ಸರ್. ವಾರ್ಡನ್ ನಾವ್ ಮೊದಲಿಂದನು ಚೂರು ನಿರ್ಲಕ್ಷ್ಯ ಧೋರಣೆ ಏನ್ ತೋರ್ತಾ ಇದ್ದಾನ. ಹಾ ರೀ ಸರ್. ನಾಳೆ ಒಂದಿನ ರವಿವಾರ ಇದೆ, ಹಾ ರೀ. ಸೋಮವಾರ ನನಗೆ ಫಿರ್ಗನ್ ಅವರ್ ಜೂನಿಯರ್ ವಾರ್ಡನ್ ಇದ್ರು ತಗೊಂತೀನಿ ಅಂದ್ರೆ ಅವನಿಗೆ ಕೊಡ್ತೀನಿ, ಇಲ್ಲ ಯಾದವಾಡಗರೆ ಅಡಿಷನಲ್ ಚಾರ್ಜ್ ಕೊಟ್ಬಿಡ್ತೀನಿ. ಸರ್ ನೀವು ಕೊಡ್ತಿರೋ ಬಿಡ್ತಿರೋ ಇಷ್ಟ ದಿನ ನಿಮ್ಗೆ ಇದು ಬಂದಿಲ್ಲ ಸರ್. ನಿಮ್ಗೆ ಗೊತ್ತೈತಿ ಅವ್ರ ಬೇಜವಾಬ್ದಾರಿ ಮಾಡ್ತಾರ ಹೇಳಿ. ಇಷ್ಟ ನೀವು ಮೇಲಾಧಿಕಾರಿಗಳಾಗಿ ಏನು ಕೂಡ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ. ನಿಮ್ ಕೈ ಮೇಲೆ ನಾವು ಕೂಡ ಇಟ್ಟಿದೇವ್ರಿ ಸರ್. ಈ ರೀತಿ ಮಾಡ್ತಾರ ವಾರ್ಡನ್ ಸರ್ ಅಂತ ಹೇಳಿ, ಈ ರೀತಿ ಪ್ರಾಬ್ಲಮ್ ಅದಾವ ಅಂತ ಹೇಳಿ ಇಷ್ಟ ದಿನ ತಗೊಂಡಿಲ್ಲ. ನೀವು ಇವಾಗ ಹೇಳ್ತೀರಿ ಸರ್. ನೀವು ಇವಾಗ ನಾವೆಲ್ಲ ಕೂತು ಒಗ್ಗಟ್ಟಾಗಿ ನಿಮ್ಗೆ ಹೇಳೋಣ, ನೀವು ಇವಾಗ ಹೇಳ್ತೀರಿ ಚೇಂಜ್ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಸರ್ ಇಷ್ಟ ಸರ್ ಇವಾಗ ನಾವು ವಾರ್ಡನ್ ಬರುದಲ್ರಿ ಸರ್, ನೀವು ಮೇಲಾಧಿಕಾರಿ ಯಾರಾದ್ರೂ ಬರ್ಲೇಬೇಕ್ರಿ ಸರಿ. ಎಡಿ ಆದವ್ರಿಗೆ ಕಳಿಸ್ರಿ ಸರ್. ಇಲ್ಲಿ ಸ್ವತಃ ನೀವೇ ಆದ್ರೆ ಇಲ್ಲಿ ಬರ್ರಿ ಸರಿ, ಬಂದು ನಮ್ ವಿದ್ಯಾರ್ಥಿಗಳ ಜೊತೆ ಮಾತಾಡಿ ಹೋಗ್ರಿ ಸರ್. ಇಲ್ಲಿ ಏನದ, ನಾನು ರಜೆ ಇದ್ದಿದ್ದಕ್ಕ ಊರಿಗೆ ಬಂದಿನಿ ಸತೀಶ್. ಆಗ್ಲೇ ಮಹೇಶ್ ಅವರಿಗೆ ಪ್ರವೀಣ್ಗೆಲ್ಲ ಹೇಳ್ದೆ. ಹಾ ರೀ ಸರ್. ಹಾ ರೀ ನಾನು ಬರ್ತೀನಿ, ಇಲ್ಲ ಅಂತಿಲ್ಲ. ನನಗೆ ಮನ್ಯಾಗ ಹುಷಾರಿಲ್ಲ, ಅಡ್ಮಿಟ್ ಮಾಡಿದಕ್ಕೆ ಊರಿಗೆ ಬಂದೀನಿ ಮನ್ಯದ್ದು. ಸರ್ ನೋಡ್ರಿ, ಈ ರೀತಿ ನೀವು ಮನಿ ಸಮಸ್ಯೆಗಳು ಹೇಳ್ತೀರಿ ಸರ್. ನಿಮ್ ಮನಿ ಸಮಸ್ಯೆಗಳು ಇರ್ತಾವ್ರಿ ಸರ್. ನಾವೆಲ್ಲ ಹೇಳ್ಕೊಂಡ್ ಕೂತ್ರ ಈ ಸದ್ದ ನಾವಿಲ್ಲಿ ಒಗ್ಗಟ್ಟಾಗಿ ಕುಂತಿರ್ತೀವಿ. ಬೆಲೆ ಏನೈತಿ ಸರ್, ಎಡಿ ಅವ್ರಿಗೆ ಕಳಿಸ್ರಿ ಸರ್. ನೀ ಆಯ್ತು, ನಿಮ್ ಸಮಸ್ಯೆ ಆಯ್ತು, ಓಕೆ ರೀ ಸರ್. ಈಗ ನಮ್ ಸಮಸ್ಯೆ ಯಾರು ಕೇಳ್ರಿ ಸರ್? ಈಗ ನಿಮ್ ಸಮಸ್ಯೆ ಐತಿ, ಹೋಗಿರಿ, ಎಲ್ಲಾ ಬರಬರಿ ಐತ್ರಿ ಸರ್, ಓಕೆ ರೀ, ನಾವ್ ಒಪ್ಕೋತೀವ್ರಿ. ಈ ಸದ್ದ ನಮಗೂ ಅದೇ ಸಮಸ್ಯೆ ಆಗ್ಲತ್ತದ್ರಿ. ಈ ಸದ್ದ ನಾವ್ ಹಾಸ್ಟೆಲ್ ಒಳಗೆ ಇರ್ತೀವಿ ಅಂದ್ರ ನಮಗ್ ಎಲ್ಲಾ ಪಾಲಕರು ನೀವೇ ಈ ಸರ್. ನೀವೇ ನಮಗ್ ಬಂದ್ ನೋಡ್ಬೇಕಿಲ್ಲಿ. ಕೇಳೋ ಸತೀಶ, ಈಗ ನೀವ್ ಪರಿಚಯ ಇರೋ ವಿದ್ಯಾರ್ಥಿಯಾಗಿ ನಾನು ಹೇಳತ್ತೀನಿ, ನಾನು ಯಾವ್ದು ಇಲ್ಲ ನೆಗ್ಲೆಕ್ಟ್ ಮಾಡಿದ್ದಲ್ಲ. ರಜೆ ಅದ ಒಂದು. ಈಗ ಎಡಿಗೂ ಫೋನ್ ಮಾಡ್ತಾ ಇದ್ದೀನಿ. ಅವ್ರು ಆಕ್ಚುಲಿ ಏನ್ ಮಾಡಿದ್ರು ಗೊತ್ತಾ, ನೆಕ್ಸ್ಟ್ ಸಂಡೇ ಮಗನ್ ಮದ್ವೆ ಅದ ಅಂತ ಅಂದ್ಬಿಟ್ಟು ಅವರು ಎಲ್ಲೋ ಕಾರ್ಡ್ ಕೊಡಕ್ ಹೋಗ್ತೀನಿ ಅಂತ ಹೇಳಿದ್ರು. ಮಕ್ಕಂದಾರ್ ಇಷ್ಟು ಸಡನ್ ಆಗಿ ಈ ಹಾಲಿಡೇ ಇದ್ದಾಗೆ ನಮಗೆ ಒಂದೊಂದು ವಾರ್ಡನ್ ಗಳು ಈ ರೀತಿ ಸಮಸ್ಯೆ ಮಾಡ್ತಾರಲ್ಲ, ಅದು ನಮಗೂ ಬೇಸರ ಇರೋ ಸಲಿಗೆ ಮೊನ್ನೆ ಹೋದ್ವಾರ ನೀವೇನ್ ಸಮಸ್ಯೆ ಅಂತೀರಿ ಎಡಿ ಬಂದಾಗ ನನ್ ಗಮನಕ್ಕೆ ತಂದಾನ ಸರ್. ಮಕ್ಕಂದಾರ್ ಒಟ್ಟ ಒಂದ್ ರೀತಿ ಮಾತು ಕೇಳಾರ್ದಂಗೆ ಬಿಹೇವ್ ಮಾಡ್ತಾನ ಸರ್ ಅಂತ ಅಂದಾಗೆ, ಈಗ ಹೊಸದಾಗಿ ಏನ್ ಯಾದವಾಡ್ ಬಂದಾರಲ್ಲ, ಅವ್ರು ಚಾರ್ಜ್ ತಗೊಂತಿದ್ರೆ ಒಂದ್ ಕೊಟ್ಟು ಬಿಡೋಣ ಅಂತ ಡಿಸ್ಕಸ್ ಮಾಡೀವಿ ಸರ್. ಇವಾಗ ಇಲ್ಲಿ 2 ತಾಸು ಅಂತ ಕೂತಿದ್ದೇವಿ. ವಾರ್ಡನ್ ಸರ್ ಇನ್ನ ಹಾಸ್ಟೆಲ್ ಬರಕ್ ತಯಾರಿಲ್ರಿ. ಲಾಸ್ಟ್ ಪಾಯಿಂಟ್ ಕೇಳು. ಈಗ ನನಗೆ 20 ನಿಮಿಷದಿಂದ ಮಾತಾಡಿ ಫೋನ್ ರಿಸೀವ್ ಮಾಡಿದ್ದ ಮಕ್ಕಂದರ ಸರ್, ನಾ ಹೋಗ್ತೀನಿ ಸರ್, ಹೋಗಿ ಮಾತಾಡ್ತೀನಿ, ಅದು ಯಾರೋ ಏನೋ ಪೊಲೀಸ್ ಕರ್ಕೊಂಡ್ ಬಂದಿನಿ ಬರ್ತೀನಿ ಅಂತ ಬೈದೆ ನಾನು. ಕರ್ಕೊಂಡ್ ಬರ್ರಿ ಸರ್. ಪೂರಾ ಬೆಳಗಾವಿ ಡಿವಿಷನ್ ಪೂರಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡ್ ಬರ್ಲಿ ಸರ್. ನಾವೇನ್ ಯಾರಿಗೆ ಅಂಜುದಿಲ್ರಿ ಸರಿ. ನಾವೇನ್ ಇಲ್ಲ ಮಾಡ್ಲತ್ತಿಲ್ಲ, ಏನೋ ಅಫೆನ್ಸ್ ಮಾಡಿಲ್ಲ, ಏನು ಮಾಡಿಲ್ಲ. ಪೂರಾ ಬೆಳಗಾವಿ ಡಿವಿಷನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಬರ್ಲಿ ಸರ್. ಅದೇನ್ ನಮ್ಗೆ ಬೈದೀನಿ ಅಂತ ಹೇಳ್ದೆ ನಾ ಅವನಿಗೆ, ಬೈದೀನಿ. ಹಾ ರೀ ನೋಡು, ಪ್ರಾಬ್ಲಮ್ ಇದ್ದಾಗ ಹಂಗ ಹುಡುಗರಿಗೆ ಹಂಗ್ಯಾಕಂದಿ ಸ್ಟೂಡೆಂಟ್ಸ್ ಗೆ. ಈಗ ಹೋಗಿ ಮೊದಲು ಬಗೆಹರಿಸು, ನಾನು ಲೋಕಲ್ ಇಲ್ಲ ಅಂದಾಗ ಸರ್ ನಾವು ಅಧಿಕಾರಿಗಳು ಬರುತ್ತಾರೆ ನಾವು ಬಿಡಲ್ರಿ ಸರ್. ಅಧಿಕಾರಿಗಳು ಬರ್ಬೇಕ್ರಿ ಸರ್. ವಾರ್ಡನ್ಗಳು ಬೇಡ್ರಿ ಸರ್. ವಾರ್ಡನ್ಗಳು ಬರಲ್ರಿ, ಹೋಗ್ಲಿ. ಅಧಿಕಾರಿಗಳು ಬರುತ್ತಾನ ನಾವ್ ಇಲ್ಲಿ ಹೇಳಲ್ರಿ ಸರ್. ಇಲ್ಲಾಂದ್ರ ಮುಂದಿನ ನಾವ್ ಏನ್ ಮಾಡ್ಬೇಕು ಅದು ಮಾಡ್ತೀವ್ರಿ ಸರ್. ನೀವೆಲ್ಲ ಸೀನಿಯರ್ ಸ್ಟೂಡೆಂಟ್, ನಾನು ಲೋಕಲ್ ಇದ್ದು ಬರಲ್ಲ. ಅವತ್ತು 11ಕ್ಕೆ ಬಂದಿನಿ ನಾನು ಸ್ವಂತ ಡ್ರೈವ್ ಮಾಡ್ಕೊಂಡು. ಎಡಿ ಅವ್ರಿಗೆ ಕಳಿಸ್ರಿ ಸರ್. ಎಡಿ ಅವ್ರಿಗೆ ಕಳಿಸ್ರಿ. ಏನೇನು ಏನಾಗಿದೆ, ಎಲ್ಲೂ ಬೆಟ್ಟೆ ಅವ್ನ ಮಗನ್ ಸಂಡೆ ಕಾರ್ಡ್ ಕೊಡಕ್ ಹೋಗ್ಯಾರ ಅವ್ರು ಎಲ್ಲೆಲ್ಲೋ ಸರ್. ಎಲ್ಲರೂ ಈ ರೀತಿ ಹೇಳಿದ್ರಿ ಸರ್. ಈಗ ನಾವ್ ಯಾರಿಗೆ ಹೇಳಿದ್ರಿ? ನೋಡಿ ಹೇಳ್ತೀನಿ, ನಾಳೆ ನನಗೆ ನೀವು ಬರ್ಲೇಬೇಕಂದ್ರೆ ಸಂಜೆಗೆ ನಾಳೆ ಬೆಳಿಗ್ಗೆ ಬಿಟ್ಟು ಬರ್ತೀನಿ ನಾನು, ಆಯ್ತಾ ಸರ್? ಇಲ್ಲಿ ಸರ್, ಈ ಸತಿ ನೀವು ಅಧಿಕಾರಿಗಳು ಕಳಿಸ್ರಿ ಸರ್. ನೋಡ್ರಿ, ಅವ್ರು ಎಲ್ಲಿ ಕಾರ್ಡ್ ಮದ್ವಿ ಕಾರ್ಡ್ ಕೊಡ್ಲಕ್ ಹೋಗ್ಯಾರಲ್ರಿ, ನಾವ್ ರಾತ್ರಿ 10 ಗಂಟೆ ಅಲ್ರಿ 12 ಗಂಟೆವರೆಗೂ ಕುಂದಿರ್ತೀವಿ. ಅವ್ರಿಗೆ ಮದ್ವಿ ಕಾರ್ಡ್ ಕೊಟ್ಟು ಚಾ ಕುಡ್ದು ಬಾಚ್ ಹೇಳ್ರಿ ಅವ್ರಿಗೆ. ನಾನು ಕೇಳಿ ಹೇಳ್ತೀನಿ. ಆಗ್ಲಿ ನೀನು ಸತೀಶ್, ಈಗ ನೀನು ಇದನ್ನ ಹೇಳೋದು ಅಟ್ಲೀಸ್ಟ್ ಮಕ್ಕಂದಾರಿಗೆ ಕಳಿಸ್ರಿ ಸರ್. ರಾತ್ರಿ ಹೊತ್ತಿನವರೆಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮುಂದುವರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಪಷ್ಟನೆ ನೀಡುವಂತೆ ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳದಲ್ಲಿ ವಿದ್ಯಾರ್ಥಿಗಳು ನಮಗೆ ಗುಣಮಟ್ಟದ ಆಹಾರ ಬೇಕು, ನಿರ್ಲಕ್ಷ್ಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ, ಅಸ್ವಸ್ಥ ವಿದ್ಯಾರ್ಥಿಗಳಿಗೆ ಸೂಕ್ತ ಚಿಕಿತ್ಸೆ ಒದಗಿಸಿ ಎಂಬ ಘೋಷಣೆಗಳನ್ನು ಕೂಗಿದರು. ವಿದ್ಯಾರ್ಥಿಗಳ ಪೋಷಕರಲ್ಲೂ ಈ ಘಟನೆ ಆತಂಕ ಮೂಡಿಸಿದ್ದು, ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆಯನ್ನು ವ್ಯಕ್ತಪಡಿಸಿದ್ದಾರೆ. ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಹಾಗೂ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂದು ಪೋಷಕರು ಆಗ್ರಹಿಸಿದ್ದಾರೆ. ಸಾಮಾಜಿಕ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರುವ ವಸತಿ ನಿಲಯಗಳಲ್ಲಿ ಆಹಾರದ ಗುಣಮಟ್ಟ ಹಾಗೂ ಸ್ವಚ್ಛತೆಯ ನಿರಂತರ ಪರಿಶೀಲನೆ ನಡೆಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಮಧ್ಯೆ ಘಟನೆಯ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಆಹಾರ ಕಲುಷಿತವಾಗಿರುವ ಬಗ್ಗೆ ಬಂದಿರುವ ಆರೋಪಗಳ ಸತ್ಯಾಸತ್ಯತೆ ಪರಿಶೀಲಿಸುವುದಾಗಿ ತಿಳಿಸಿರುವ ಮಾಹಿತಿ ಲಭ್ಯವಾಗಿದೆ.
ವಿದ್ಯಾರ್ಥಿಗಳ ಆರೋಗ್ಯ ಸ್ಥಿತಿಯ ಮೇಲೆ ವೈದ್ಯರು ನಿಗಾ ವಹಿಸಿದ್ದು ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಮೂಲಗಳು ತಿಳಿಸಿವೆ. ಆದರೆ ಹಾಸ್ಟೆಲ್ ಆಡಳಿತದ ನಿರ್ಲಕ್ಷ್ಯದ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೆ ಹೋರಾಟ ಮುಂದುವರಿಸುವುದಾಗಿ ವಿದ್ಯಾರ್ಥಿಗಳು ಎಚ್ಚರಿಕೆ ನೀಡಿದ್ದಾರೆ. ಮಚ್ಚೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ನಡೆದ ಈ ಘಟನೆ ವಸತಿ ನಿಲಯಗಳ ನಿರ್ವಹಣೆ ಹಾಗೂ ವಿದ್ಯಾರ್ಥಿಗಳ ಆರೋಗ್ಯ ಸುರಕ್ಷತೆ ಕುರಿತು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು, ಸಂಬಂಧಪಟ್ಟ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.